ನಮಸ್ಕಾರ. ಶ್ರೀ ರಾಮಕೃಷ್ಣ ಪರಮಹಂಸ ಅಧ್ಯಾಯ 14 ತಾಂತ್ರಿಕ ಸಾಧನೆ. ಸಾಧನೆಗಳಲ್ಲಿ ಇದೊಂದು ವಿಚಿತ್ರವಾದ ಸಾಧನೆಯಂತೆ ಕಾಣುವುದು. ಇದು ನಮ್ಮ ಮನೋದೌರ್ಬಲ್ಯವನ್ನೆಲ್ಲ ದೈವೀಕರಣ ಮಾಡುವ ಮಾರ್ಗ. ವಿಷಯ ವಸ್ತುಗಳನ್ನು ಬಿಟ್ಟು ದೇವರ ಕಡೆ ಹೋಗಿ ಎಂದರೆ ಎಲ್ಲೋ ಕೆಲವರಿಗೆ ಸಾಧ್ಯ. ಆದ ಕಾರಣವೇ ಇಲ್ಲಿ ವಿಷಯ ವಸ್ತುಗಳನ್ನು ಬಿಡಬೇಕಾಗಿಲ್ಲ. ಅದರ ಹಿಂದೆ ದೇವರನ್ನು ತನ್ನಿ, ಅಲ್ಲಿ ದೇವರನ್ನು ನೋಡಲು ಯತ್ನಿಸಿ. ಕ್ರಮೇಣ ನಮ್ಮ ಮನಸ್ಸಿಗೆ ಸ್ಥೂಲವಾದ ವಿಷಯ ವಸ್ತುಗಳನ್ನು ಬಿಟ್ಟು ದೇವರ ಕಡೆಗೆ ಹೋಗುವುದಕ್ಕೆ ಸಾಧ್ಯವಾಗುವುದು. ಒಮ್ಮೆ ಶ್ರೀರಾಮಕೃಷ್ಣರು ಗಿರೀಶ ಚಂದ್ರನೆಂಬುವನಿಗೆ ನೀನು ಸರಾಯಿ ಕುಡಿಯುವುದನ್ನು ಬಿಡಬೇಕಾಗಿಲ್ಲ, ಅದನ್ನು ದೇವರಿಗೆ ಅರ್ಪಿಸಿ ಪ್ರಸಾದವೆಂದು ಕುಡಿ ಎನ್ನುತ್ತಾರೆ. ಗಿರೀಶನಿಗೆ ದಿಗ್ಭ್ರಮೆಯಾಯಿತು. ಏನೋ ಪಾಯಸವೋ ಪರಮಾನ್ನವೋ ಆದರೆ ದೇವರಿಗೆ ಕೊಡಬಹುದು, ಇಂತಹ ನೀಚ ವಸ್ತುವನ್ನು ಅವನು ತೆಗೆದುಕೊಳ್ಳುವನೇ ಎನ್ನುತ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣರು ಅವನಿಗೆ ಅರ್ಪಣೆ ಮಾಡು, ಅವನು ತೆಗೆದುಕೊಳ್ಳುತ್ತಾನೆ, ಅದನ್ನು ಪರಿಶುದ್ಧ ಮಾಡಿ ನಿನಗೆ ಕೊಡುತ್ತಾನೆ ಎನ್ನುತ್ತಾರೆ. ಅಂದರೆ ನಮ್ಮ ಮನೋದೌರ್ಬಲ್ಯವನ್ನು ದೇವರೆಡೆಗೆ ಹರಿಸುವುದು. ಮೊದಲು ನಿಶಾ ಬರುವುದಕ್ಕೆ ಕುಡಿಯುತ್ತಾನೆ, ಅನಂತರ ಭಗವತಿಯ ನಾಮೋಚ್ಚರಣದಿಂದಲೇ ಆ ಮತ್ತು ಬರುವುದು. ಇದನ್ನು ಬಿಟ್ಟು ಅದನ್ನು ಹಿಡಿಯುತ್ತಾನೆ. ಅನೇಕರು ಕೆಳಗಿನ ಮಟ್ಟದಲ್ಲೇ ಇರುವುದನ್ನು ನೋಡುತ್ತೇವೆ. ಅದನ್ನು ಮೀರಿ ಹೋಗಿಯೇ ಇರುವುದಿಲ್ಲ. ಬರೀ ದೇವರಿಗೆ ಅರ್ಪಣೆ ಮಾಡಿ ಕುಡಿಯುವುದರಲ್ಲೇ ಉತ್ಸುಕರಾಗಿರುತ್ತಾರೆ. ಆದರೆ ಎಲ್ಲೋ ಕೆಲವರು ಆ ಮಾರ್ಗದ ಮೂಲಕ ಗುರಿಯೆಡೆಗೆ ಸಾಗಿದ್ದಾರೆ. ಹಾಗೆ ಸಾಗುವುದು ಸಾಧ್ಯ ಎಂಬುದನ್ನು ಶ್ರೀರಾಮಕೃಷ್ಣರ ಈ ಸಾಧನೆ ವಿವರಿಸುವುದು. ಪಂಚಮಕಾರದ ಮೂಲಕ ದೇವಿಯನ್ನು ಉಪಾಸನೆ ಮಾಡುವರು. ಮದ್ಯ, ಮಾಂಸ, ಮತ್ಸ್ಯ, ಮೈಥುನ ಮತ್ತು ಮುದ್ರೆ ಇವು ಪಂಚಮಕಾರಗಳು. ಮೊದಲ 4 ಭಗವತಿಗೆ ಅರ್ಪಿಸಿ ಅದನ್ನು ದೈವೀಕರಣ ಮಾಡಿದ ಮೇಲೆ ಮುದ್ರಾ ಎಂದರೆ ಜಪದ ಮೂಲಕ ದೇವಿಯಲ್ಲಿ ಒಂದಾಗುವುದು. ಶ್ರೀರಾಮಕೃಷ್ಣರು ಯಾವುದೋ ಒಂದು ಧರ್ಮಕ್ಕೆ, ತತ್ವಕ್ಕೆ ಅಥವಾ ಯೋಗಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಲು ಬಂದವರಲ್ಲ. ಎಷ್ಟು ಬಗೆಯ ಸಾಧನೆಗಳಿವೆಯೋ, ಧರ್ಮಗಳಿವೆಯೋ ಅವುಗಳಿಗೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡಲು ಬಂದವರು. ಆ ಸಾಧನೆ ಮುಂತಾದವುಗಳಲ್ಲಿ ಯಥೇಚ್ಛವಾಗಿ ಬೆಳೆದಿರುವ ಕೆಲಸಕ್ಕೆ ಬಾರದ ಕಳೆಯೇ ನಮ್ಮ ಮುಂದೆ ಕಾಣುವುದು. ಅದನ್ನು ನೋಡಿ ಸಹನೆಗೆಟ್ಟು ನಾವು ಆ ದಾರಿಯನ್ನೇ ದೂರುವೆವು. ಆದರೆ ಶ್ರೀರಾಮಕೃಷ್ಣರು ಸಹನೆಗಿಡಲಿಲ್ಲ. ಈ ತಾಂತ್ರಿಕ ಸಾಧನೆ ಭಯಾನಕವಾಗಿದೆ. ಇಲ್ಲಿ ಜಾರಿರುವವರೇ ಬಹಳ ಮಂದಿ, ಮುಂದೆ ಹೋದವರು ಎಲ್ಲೋ ಕೆಲವರು. ಏಕೆಂದರೆ ಅದಕ್ಕೆ ಮೊದಲು ಇರಬೇಕಾದ ಯೋಗ್ಯತೆಯನ್ನು ಸಂಪಾದಿಸದೆ ಕೈ ಹಾಕಲು ಪ್ರಯತ್ನಿಸುತ್ತಾರೆ. ಅನೇಕ ವೇಳೆ ಸಾಧನೆಯನ್ನೇ ತಪ್ಪು ತಿಳಿದುಕೊಳ್ಳುತ್ತಾನೆ ಮನುಷ್ಯ. ಅನಂತರ ಅದನ್ನು ಹಳಿಯುತ್ತಾನೆ. ತಾಂತ್ರಿಕ ಸಾಧನೆಯಲ್ಲಿ 3 ಮೆಟ್ಟಿಲುಗಳಿವೆ. ಅದರಲ್ಲಿ ಮೊದಲನೆಯದೇ ಪಶುಭಾವ, ಎರಡನೆಯದು ವೀರಭಾವ, ಮೂರನೆಯದು ದಿವ್ಯಭಾವ. ಪಶುಭಾವದಲ್ಲಿ ದನವು ಎದುರಿಗೆ ಇರುವುದನ್ನು ಹಿಂದು ಮುಂದು ನೋಡದೆ ಹೇಗೆ ಮೇಯುತ್ತದೆಯೋ ಹಾಗೆ ವಿಷಯವನ್ನು ಅನುಭವಿಸುತ್ತಾನೆ. ಸಾಧಾರಣ ಮನುಷ್ಯನು ಇದನ್ನೇ ಮಾಡುತ್ತಿರುವನು. ತಾಂತ್ರಿಕ ಸಾಧಕ ಹೊಸದಾಗಿ ಏನು ಮಾಡಿದಂತಾಯಿತು? ಇಲ್ಲಿ ತಾಂತ್ರಿಕ ಸಾಧಕ ದೇವಿಯನ್ನು ಆ ವಸ್ತುಗಳ ಹಿಂದೆ ತರುತ್ತಾನೆ. ಕ್ರಮೇಣ ವಿಷಯ ವಸ್ತುವಿನ ವ್ಯಾಮೋಹದಿಂದ ಬಿಡುಗಡೆಯಾಗಿ ದೇವಿಯ ಕಡೆ ಮನಸ್ಸನ್ನು ಹರಿಸಲು ಪ್ರಯತ್ನಿಸುವನು. ಎರಡನೆಯ ಮೆಟ್ಟಲೆ ವೀರಭಾವ ಎಂದರೆ ಪ್ರಲೋಭನೆಗೊಳಿಸುವ ವಿಷಯ ವಸ್ತುಗಳು ಎದುರಿಗೆ ಇದ್ದರೂ ಮನಸ್ಸನ್ನು ಅತ್ತ ಹರಿಸದೆ ಅದನ್ನು ನಿಗ್ರಹಿಸುವುದು, ಅದನ್ನು ದೇವಿಯ ಕಡೆ ಹರಿಸುವುದು. ಮೂರನೆಯದೇ ದಿವ್ಯಭಾವ ಎಂದರೆ ದೇವಿಯ ಮೇಲೆ ಮನಸ್ಸನ್ನು ಹರಿಸುವಾಗ ಸಾಧಕನು ಅದಕ್ಕಾಗಿ ಹೋರಾಡಬೇಕಾಗಿಲ್ಲ, ಅದು ತಾನಾಗಿ ಅತ್ತ ಹೋಗಿ ಅಲ್ಲಿ ಐಕ್ಯವಾಗುವುದು. ಇಲ್ಲಿ ಮನಸ್ಸು ಪರಿಶುದ್ಧವಾಗಿ ಶುದ್ಧ ಸತ್ವದಿಂದ ಕೂಡಿಕೊಂಡಿರುವುದು. ವಿಷಯ ವಸ್ತುವಿನ ಕಡೆ ಹರಿಯುವ ಸ್ವಭಾವ ಬದಲಾಯಿಸಿ ದೇವರ ಕಡೆ ಹರಿಯುವುದು. ನೀರು ದ್ರವ ರೂಪದಲ್ಲಿರುವಾಗ ಮೇಲಿನಿಂದ ಕೆಳಗೆ ಹರಿದುಕೊಂಡು ಹೋಗುತ್ತಿರುವುದು. ಯಾವಾಗ ಸೂರ್ಯನ ಕಾಂತಿ ಅದರ ಮೇಲೆ ಬೀಳುವುದೋ ಆಗ ಅದರಲ್ಲಿರುವ ಕಶ್ಮಲಗಳನ್ನೆಲ್ಲ ಕೆಳಗೆ ಬಿಟ್ಟು ಕೆಳಗಿನಿಂದ ಮೇಲಕ್ಕೆ ಆವಿಯಾಗಿ ಏಳುವುದನ್ನು ನೋಡುತ್ತೇವೆ. ಮೇಲಿನಿಂದ ಕೆಳಗೆ ಹರಿಯುವುದು ದ್ರವದ ಸ್ವಭಾವ, ಆದರೆ ಕೆಳಗಿನಿಂದ ಮೇಲೇಳುವುದು ಆವಿಯ ಸ್ವಭಾವ. ದಿವ್ಯ ಭಾವ ಎಂದರೆ ಇದೇ. ದೇವಿಯ ಕೃಪೆಯ ಕಿರಣ ಭಕ್ತನ ಮೇಲೆ ಬಿದ್ದು ಅವನ ಮನಸ್ಸನ್ನು ಊರ್ಧ್ವಗಾಮಿಯಾಗಿ ಮಾಡಿರುವುದು. ಇದೇ ತಂತ್ರಶಾಸ್ತ್ರದ ಸಾರ. ಶ್ರೀರಾಮಕೃಷ್ಣರು ಪಶುಭಾವಕ್ಕೆ ಸಂಬಂಧಪಟ್ಟ ಪಂಚಮಕಾರಗಳನ್ನು ಅನುಭವಿಸಲೇ ಇಲ್ಲ. ಅದನ್ನು ನೋಡುತ್ತಲೇ ಭಗವತಿಯ ನೆನಪುಂಟಾಗಿ ಸಂಪೂರ್ಣ ಮನಸ್ಸು ದೇವಿಯ ಕಡೆ ಹೋಗಿಬಿಡುತ್ತಿತ್ತು. ಮದ್ಯವನ್ನು ಅವರು ಕುಡಿಯಬೇಕಾಗಿರಲಿಲ್ಲ. ಅದರ ಹೆಸರನ್ನು ಕೇಳಿದರೆ ಸಾಕು, ಅದನ್ನು ಅರ್ಪಿಸಬೇಕಾಗಿರುವ ಭಗವತಿಯ ನೆನಪಾಗಿ
ಒಂದು ಬುಡ್ಡಿ ಸಾರಾಯಿ ಕುಡಿದವರಂತೆ ಭಕ್ತಿಯಿಂದ ಉನ್ಮತ್ತರಾಗುವುದನ್ನು ನೋಡುತ್ತೇವೆ. ಹಾಗೆಯೇ ಮೈಥುನ, ಅದನ್ನು ಅವರು ಈ ದೇಹದಲ್ಲಿ ಕನಸಿನಲ್ಲಿಯೂ ಮಾಡಲಿಲ್ಲ. ಆದರೆ ಅವರ ಕಣ್ಣ ಮುಂದೆ ಪ್ರಾಣಿಗಳ, ಕೆಲವು ವೇಳೆ ಸ್ತ್ರೀ ಪುರುಷರ ಮೈಥುನ ನಡೆದಾಗ ಅವರಿಗೆ ಸಚ್ಚಿದಾನಂದಮಯ್ಯ ನೆನಪಾಗಿ ಮನಸ್ಸು ತಕ್ಷಣವೇ ದೇವಿಯ ಕಡೆ ವಾಲುತ್ತಿತ್ತು. ಯಾರಲ್ಲಿ ಇನ್ನೂ ಹೀನ ಸಂಸ್ಕಾರಗಳು ನಾಶವಾಗಿಲ್ಲವೋ ಅವರ ಮನಸ್ಸನ್ನು ಇಂತಹ ದೃಶ್ಯಗಳು ಉದ್ರೇಕಗೊಳಿಸುವು. ಆದರೆ ಯಾರಲ್ಲಿ ಹೀನ ಸಂಸ್ಕಾರಗಳೆಲ್ಲ ನಾಶವಾಗಿವೆಯೋ ಅಲ್ಲಿ ಕೇವಲ ಶುದ್ಧ ಸಂಸ್ಕಾರವೇ ಇರುವುದರಿಂದ ಅಂತಹವರ ಮನಸ್ಸು ತಕ್ಷಣ ಭಗವನ್ಮಯವಾಗುವುದನ್ನು ನೋಡುತ್ತೇವೆ. ಭಗವತಿಯು ಈ ತಾಂತ್ರಿಕ ಸಾಧನೆಗೂ ಪ್ರಾಣ ಪ್ರತಿಷ್ಠೆ ಮಾಡಲು ಶ್ರೀರಾಮಕೃಷ್ಣರನ್ನು ಆರಿಸಿಕೊಂಡಳು. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸಾಧಕರು ಇದ್ದಾರೆ. ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಹಲವು ಮಾರ್ಗಗಳು ಬೇಕಾಗಿವೆ. ಕೆಲವು ಮಾರ್ಗಗಳು ಶುದ್ಧ ಹಾಗೂ ಸುಲಭವಾಗಿವೆ, ಮತ್ತೆ ಕೆಲವು ಕಷ್ಟ. ಅವು ಗಲೀಜಿನ ಮೂಲಕ ಸಾಗಿ ಹೋಗಬೇಕಾಗಿದೆ. ಅದರ ಮೂಲಕವೂ ಹೋಗಿ ಗುರಿ ಸೇರಲು ಸಾಧ್ಯ ಎಂಬುದನ್ನು ದೇವಿ ಶ್ರೀರಾಮಕೃಷ್ಣರ ಜೀವನದ ಮೂಲಕ ತೋರಿಸಿದ್ದಾಳೆ. ಆದರೆ ಶ್ರೀರಾಮಕೃಷ್ಣರೇ ಅನಂತರ ಈ ದಾರಿಯು ಎಲ್ಲರಿಗೂ ಅಲ್ಲ, ಜೋಪಾನವಾಗಿರಿ ಎಂದು ಎಚ್ಚರಿಸುತ್ತಿದ್ದರು. ಇಂತಹ ಅಪಾಯಕಾರಿಯಾದ ದಾರಿಯಲ್ಲಿ ಬ್ರಾಹ್ಮಣಿಯ ನೇತೃತ್ವದಲ್ಲಿ ಶ್ರೀರಾಮಕೃಷ್ಣರು ನಡೆದು ಗುರಿ ಮುಟ್ಟಿದರು. ಅವರು ಮಾಡಿದ ಸಾಧನೆಗಳಲ್ಲಿ ಇದೊಂದು ಅದ್ಭುತ ಸಾಧನೆ, ಬಹು ರೋಮಾಂಚನಕಾರಿಯಾಗಿದೆ. ಸಾಧಾರಣ ಸಾಧಕನನ್ನು ತಲ್ಲಣಿಸುವಂತೆ ಮಾಡುವುದು. ಅವರು ಅನಂತರ ಮಾಡಿದ ಅದ್ವೈತ ಸಾಧನೆಯನ್ನು ಮೀರಿಸಿದೆ ಇದು ಶಕ್ತಿ ಸಾಹಸಗಳಲ್ಲಿ. ಭಗವತಿಯ ಆಜ್ಞೆಯಂತೆ ಶ್ರೀರಾಮಕೃಷ್ಣರು ತಾಂತ್ರಿಕ ಸಾಧನೆಯಲ್ಲಿ ನಿರತರಾದರು. ಈ ಸಾಧನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಹಗಲು ಹೊತ್ತು ಬ್ರಾಹ್ಮಣಿ ಅಲ್ಲಿ ಇಲ್ಲಿ ಹೋಗಿ ಸಂಗ್ರಹಿಸುತ್ತಿದ್ದಳು. ರಾತ್ರಿಯ ಹೊತ್ತು ಶ್ರೀರಾಮಕೃಷ್ಣರ ಕೈಯಲ್ಲಿ ಆಯಾ ಸಾಧನೆಗಳನ್ನು ಮಾಡಿಸುತ್ತಿದ್ದಳು. 5 ಪ್ರಾಣಿಗಳ ರುಂಡವನ್ನು ಎಲ್ಲೋ ದೂರದಿಂದ ತರಿಸಿದಳು. ಅದರಲ್ಲಿ ಒಂದು ಮನುಷ್ಯನದು. ಅವುಗಳಿಂದ ಪಂಚಮುಂಡಾಸನ ಮಾಡಿ ಅದರ ಮೇಲೆ ಶ್ರೀರಾಮಕೃಷ್ಣರು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಧನೆಗೆ 2 ಸ್ಥಳಗಳನ್ನು ಗೊತ್ತು ಮಾಡಿಕೊಂಡರು. ಒಂದು ಬಿಲ್ವಪತ್ರಿಯ ಮರದ ಕೆಳಗೆ, ಮತ್ತೊಂದು ಪಂಚವಟಿ ಮರದ ಕೆಳಗೆ. ಅಲ್ಲಿ 2 ಆಸನಗಳನ್ನು ಹಾಕಿಸಿದಳು. ಒಂದು ಶ್ರೀರಾಮಕೃಷ್ಣರಿಗೆ, ಮತ್ತೊಂದು ಇದನ್ನು ಮಾಡಿಸುವ ಬ್ರಾಹ್ಮಣಿ ಕುಳಿತುಕೊಳ್ಳುವುದಕ್ಕೆ. ಶ್ರೀರಾಮಕೃಷ್ಣರು ಬ್ರಾಹ್ಮಣಿ ಹೇಳಿದ ಸಾಧನೆಯನ್ನು ಮಾಡಿ ಜಪಕ್ಕೆ ಕುಳಿತುಕೊಳ್ಳಬೇಕಾಗಿತ್ತು. 1-2 ಸಲ ಜಪಮಾಲೆಯನ್ನು ಹಿಡಿದು ಜಪ ಮಾಡುವುದೇ ತಡ. ಶ್ರೀರಾಮಕೃಷ್ಣರು ಸಮಾಧಿಸ್ಥರಾಗಿ ಆಯಾ ಸಾಧನೆಯ ಸತ್ಯದಲ್ಲಿ ತನ್ಮಯರಾಗುತ್ತಿದ್ದರು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರಿಗೆ ಆಗುತ್ತಿದ್ದ ದೇವ ದೇವಿಯರ ದರ್ಶನಗಳಿಗೆ ಮಿತಿ ಇರಲಿಲ್ಲ. ಬ್ರಾಹ್ಮಣಿ 64 ತಂತ್ರಶಾಸ್ತ್ರಗಳಲ್ಲಿ ಹೇಳಿರುವ ಸಾಧನೆಯನ್ನೆಲ್ಲ ಒಂದಾದ ಮೇಲೊಂದನ್ನು ಶ್ರೀರಾಮಕೃಷ್ಣರ ಕೈಯಲ್ಲಿ ಮಾಡಿಸತೊಡಗಿದಳು. ಇವುಗಳೆಲ್ಲ ಬಹಳ ಅಪಾಯಕಾರಿಯಾದ ಸಾಧನೆಗಳು. ಇಲ್ಲಿ ಭ್ರಷ್ಟರಾಗಿ ಹೋಗಿರುವವರೇ ಹೆಚ್ಚು, ಜಯಶೀಲರಾಗಿರುವವರು ಬಹಳ ವಿರಳ. ಶ್ರೀರಾಮಕೃಷ್ಣರು ಭಗವತಿಯ ದಯೆಯಿಂದ ಎಲ್ಲದರಲ್ಲಿ ಬಹಳ ಅಲ್ಪ ಕಾಲದಲ್ಲಿಯೇ ಉತ್ತೀರ್ಣರಾದರು. ಒಂದು ದಿನ ರಾತ್ರಿ ಬ್ರಾಹ್ಮಣಿ ಎಲ್ಲಿಂದಲೋ ಒಬ್ಬ ಬಹಳ ಸುಂದರಿಯಾದ ಯುವತಿಯನ್ನು ಕರೆದುಕೊಂಡು ಬಂದಳು. ಆಕೆಯನ್ನು ದೇವಿ ಎಂದು ತಿಳಿದು ಪೂಜಿಸುವಂತೆ ಹೇಳಿದಳು. ಶ್ರೀರಾಮಕೃಷ್ಣರು ಪೂಜಿಸಿದ ಮೇಲೆ ನಗ್ನಳಾದ ಆಕೆಯ ತೊಡೆಯ ಮೇಲೆ ಕುಳಿತುಕೊಂಡು ಜಪವನ್ನು ಮಾಡು ಎಂದಳು. ಶ್ರೀರಾಮಕೃಷ್ಣರು ಇದು ತನಗೆ ಸಾಧ್ಯವೇ ಎಂದು ಮೊದಲು ಶಂಕಿಸಿದರು. ನಂತರ ಭಗವತಿಯನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಅವಳ ತೊಡೆಯ ಮೇಲೆ ಕುಳಿತು ಸ್ವಲ್ಪ ಕಾಲ ಜಪದ ಮಂತ್ರವನ್ನು ಉಚ್ಚರಿಸುವುದೇ ತಡ ಸಮಾಧಿ ಮಗ್ನರಾದರು. ಹೀಗೆ ಬಹಳ ಕಾಲ ಸಮಾಧಿಯಲ್ಲಿದ್ದರು. ಅನಂತರ ಪ್ರಕೃತಿಸ್ಥರಾದ ಮೇಲೆ ಈ ಸಾಧನೆಯಲ್ಲಿ ಸ್ವಲ್ಪವೂ ಉದ್ರಿಕ್ತರಾಗದೆ ಗುರಿ ಮುಟ್ಟಿದವರು ಬಹಳ ಅಲ್ಪ ಮಂದಿ. ನೀನು ಭಗವತಿಯ ದಯೆಯಿಂದ ನಿರಾಯಾಸವಾಗಿ ಗುರಿ ಸೇರಿದೆ ಎಂದಳು ಬ್ರಾಹ್ಮಣಿ. ಒಂದು ಸಲ ಬ್ರಾಹ್ಮಣಿ ನರ ಕಪಾಲದೊಳಗೆ ಮೀನನ್ನು ಬೇಯಿಸಿ ಅದರಿಂದ ತರ್ಪಣವನ್ನು ಮಾಡಿದಳು. ಶ್ರೀರಾಮಕೃಷ್ಣರಿಗೂ ಹಾಗೆಯೇ ಮಾಡುವಂತೆ ಹೇಳಿದಳು. ಅವರು ಮಾಡಿದರು. ಮತ್ತೊಂದು ದಿನ ಎಲ್ಲಿಂದಲೋ ಕೊಳೆತ ಮಾಂಸವನ್ನು ತಂದು ಅದನ್ನು ದೇವಿಗೆ ತರ್ಪಣ ಮಾಡಿದ ಮೇಲೆ ಅದನ್ನು ನಾಲಿಗೆಯಿಂದ ಮುಟ್ಟು ಎಂದಳು. ಶ್ರೀರಾಮಕೃಷ್ಣರಿಗೆ ಇದು ಮೊದಲು ಸಾಧ್ಯವಾಗಲಿಲ್ಲ. ಬ್ರಾಹ್ಮಣಿ ತಾನೇ ಅದನ್ನು ಬಾಯಿಗೆ ಹಾಕಿಕೊಂಡಳು. ಶ್ರೀರಾಮಕೃಷ್ಣರು ಇದನ್ನು ನೋಡಿದಾಗ ಸಾಕ್ಷಾತ್ ಚಂಡಿಕೆಯೇ ಹಾಗೆ ಮಾಡುತ್ತಿರುವಂತೆ ಕಂಡರು. ಅನಂತರ ಬ್ರಾಹ್ಮಣಿ ಶ್ರೀರಾಮಕೃಷ್ಣರ ಬಾಯಿಗೆ ಅದನ್ನು ಸೋಕಿಸಿದಾಗ ಅವರಲ್ಲಿ ಯಾವ ಜಿಗುಪ್ಸೆಯೂ ಇರಲಿಲ್ಲ. ಅವರು ಭಾವ ಸಮಾಧಿಯಲ್ಲಿ ಮುಳುಗಿದರು. ಇದಾದ ಕೆಲವು ದಿನಗಳ ಮೇಲೆ ಸ್ತ್ರೀ ಪುರುಷರ ಮೈಥುನವನ್ನು ಅವಳು ಇವರಿಗೆ ತೋರಿಸಿದಳು. ಇದನ್ನು ಕಂಡಾಗ ಶ್ರೀರಾಮಕೃಷ್ಣರು ಜಗನ್ಮಾತೆಯನ್ನು ಧ್ಯಾನಿಸುವ ಭಕ್ತರ ಆನಂದ ನೆನಪಾಗಿ ಬ್ರಹ್ಮಾನಂದದಲ್ಲಿ ಮುಳುಗಿದರು.
ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿ ಸ್ವಲ್ಪವೂ ಲೌಕಿಕ ವಾಸನೆ ಎಳದೆ ಇರುವುದನ್ನು ನೋಡಿದಳು. ಅನಂತರ ನೀನು ವೀರಭಾವದಲ್ಲಿ ಪ್ರತಿಷ್ಠಿತನಾಗಿರುವೆ ಎಂದಳು. ಶ್ರೀರಾಮಕೃಷ್ಣರು ತಾಂತ್ರಿಕ ಸಾಧನೆಯಲ್ಲಿ ನಿರತರಾಗಿರುವಾಗ ತಾವು ಒಂದು ಮಗುವೆಂದು ಭಾವಿಸಿ ಪ್ರತಿಯೊಬ್ಬ ಸ್ತ್ರೀಯನ್ನು ಜಗನ್ಮಾತೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಒಂದು ಅರೆಕ್ಷಣವಾದರೂ ಅವರು ಈ ಭಾವನೆಯಿಂದ ಕದಲಲಿಲ್ಲ. ಅವರು ಬದುಕಿರುವ ಪರ್ಯಂತ ಈ ಭಾವದಲ್ಲೇ ಸ್ಥಿತರಾಗಿದ್ದರು. ಅವರಿಗೆ ಪತಿವ್ರತೆ ನಾರಿ ಹೇಗೆ ಜಗನ್ಮಾತೆಯ ಪ್ರತಿಬಿಂಬವೋ ಹಾಗೆ ಪತಿತಳಲ್ಲೂ ಅವರು ಅದೇ ಜಗನ್ಮಾತೆಯನ್ನೇ ಕಾಣುತ್ತಿದ್ದರು. ಶ್ರೀರಾಮಕೃಷ್ಣರು ಈ ಸಾಧನೆಯಲ್ಲಿ ನಿರತರಾಗಿದ್ದಾಗ ಹಲವು ದರ್ಶನಗಳನ್ನು ನೋಡಿದರು. ಜಗನ್ಮಾತೆಯು ತೋಳದ ರೂಪದಲ್ಲಿ ಇರುವಂತೆ ಕಂಡರು. ನಾಯಿಗಳು ಅವರಿಗೆ ಕಾಳಭೈರವನಂತೆ ಕಂಡವು. ಅವು ತಿಂದು ಮಿಕ್ಕಿದ ಆಹಾರವನ್ನು ದೇವಿಯ ಪ್ರಸಾದವೆಂದು ತೆಗೆದುಕೊಂಡರು. ಈ ಸಾಧನೆಯ ಸಮಯದಲ್ಲಿ ಅವರ ಕುಂಡಲಿನಿ ಜಾಗೃತವಾಗಿ ಸಹಸ್ರಾರದ ಕಡೆ ಹೋಗುವುದನ್ನು ಅವರೇ ಕಂಡರು. ಹಾಗೆ ಅದು ಪ್ರಯಾಣ ಮಾಡುವಾಗ ಕೆಳಗಿರುವ 6 ಪದ್ಮಗಳನ್ನು ಜಾಗೃತಗೊಳಿಸುತ್ತಿತ್ತು. ಪ್ರತಿಯೊಂದು ಚಕ್ರದ ಪದ್ಮ ಜಾಗೃತವಾದಾಗಲೂ ಅವರಿಗೆ ಒಂದು ಅತೀಂದ್ರಿಯ ಅನುಭವ ಆಗುತ್ತಿತ್ತು. ಒಬ್ಬ ತೇಜಸ್ವಿ ಮಹಾಪುರುಷ ಕುಂಡಲಿನಿ ಶಕ್ತಿಯೊಂದಿಗೆ ಹೋಗಿ ಆಯಾ ಚಕ್ರದ ಕಮಲಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಅದನ್ನು ನೆಟ್ಟಗೆ ನಿಲ್ಲುವಂತೆ ಮಾಡುತ್ತಿದ್ದುದನ್ನು ಕಂಡರು. ಒಮ್ಮೆ ಅವರಿಗೆ ಧ್ಯಾನ ಮಾಡುವಾಗ ಬ್ರಹ್ಮಯೋನಿ ಕಂಡಿತು. ಅದರಿಂದ ಪ್ರತಿಕ್ಷಣವೂ ಸಹಸ್ರಾರು ಬ್ರಹ್ಮಾಂಡಗಳು ಉತ್ಪತ್ತಿಯಾಗುತ್ತಿರುವುದನ್ನು ನೋಡಿದರು. ಎಲ್ಲ ಕಡೆಗಳಿಂದಲೂ ಸ್ವಾಭಾವಿಕವಾಗಿ ಬರುತ್ತಿರುವ ಅನಾಹತ ಧ್ವನಿಯನ್ನು ಕೇಳಿ ಅನುಭವಿಸಿದರು. ಈ ಸಮಯದಲ್ಲಿ ಸ್ತ್ರೀಯರ ಯೋನಿಯಲ್ಲಿ ಸಾಕ್ಷಾತ್ ಭಗವತಿಯೇ ನೆಲೆಸಿರುವುದನ್ನು ಕಂಡರು. ಯಾವ ಅಂಗ ಸಾಧಾರಣ ಪುರುಷರಲ್ಲಿ ಕಾಮವನ್ನು ಕೆರಳಿಸುವುದೋ ಅಲ್ಲಿಯೂ ಶ್ರೀರಾಮಕೃಷ್ಣರು ಭಗವತಿಯೇ ಪ್ರತಿಷ್ಠಿತಳಾಗಿರುವುದನ್ನು ಕಂಡರು. ಆ ಸಮಯದಲ್ಲಿ ಅವರಿಗೆ ಅಣಿಮಾದಿ ಅಷ್ಟ ಸಿದ್ಧಿಗಳು ಪ್ರಾಪ್ತವಾದವು. ಹೃದಯ ಅವನ್ನು ಉಪಯೋಗಿಸಿ ಎಂದು ಹೇಳಿದ. ಶ್ರೀರಾಮಕೃಷ್ಣರು ಜಗನ್ಮಾತೆಯ ಬಳಿಗೆ ಹೋಗಿ ಇವನ್ನು ಉಪಯೋಗಿಸುವುದು ಸರಿಯೇ ಎಂದಾಗ ಅದು ಅಮೇಧ್ಯಕ್ಕೆ ಸಮ ಎಂಬುದನ್ನು ಒಂದು ಚಿತ್ರದ ಮೂಲಕ ತೋರಿಸಿದಳಂತೆ. ಒಮ್ಮೆ ಶ್ರೀರಾಮಕೃಷ್ಣರು ಮಹಾಮಾಯೆ ಈ ಪ್ರಪಂಚದಲ್ಲಿ ಹೇಗೆ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಮಾಡುವಳೆಂಬುದನ್ನು ನೋಡಬೇಕೆಂದು ಇಚ್ಛಿಸಿದರು. ಆಗ ಗಂಗಾ ನದಿಯ ತೀರದಿಂದ ಒಬ್ಬ ಸುಂದರ ಸ್ತ್ರೀ ಬಂದಳು. ಆಕೆ ಆಗಲೇ ಗರ್ಭಿಣಿಯಾಗಿದ್ದಳು. ಆಕೆ ಒಂದು ಮಗುವನ್ನು ಹೆತ್ತಳು. ಅದನ್ನು ಬಹಳ ಅಕ್ಕರೆಯಿಂದ ಲಾಲಿಸಿದಳು. ಸ್ವಲ್ಪ ಹೊತ್ತಾದ ಮೇಲೆ ಆ ಮಗುವನ್ನು ಕಟುಕಿಯಂತೆ ಬಾಯಲ್ಲಿ ಹಾಕಿಕೊಂಡು ಅದನ್ನು ನುಂಗಿದಳು. ಪುನಃ ಗಂಗಾ ನದಿಗೆ ಹೋಗಿ ಮಾಯವಾದಳು. ಶ್ರೀರಾಮಕೃಷ್ಣರು ತಾಂತ್ರಿಕ ಸಾಧನೆ ಮಾಡುತ್ತಿದ್ದಾಗ ಹಲವು ದೇವದೇವಿಯರ ದರ್ಶನಗಳನ್ನು ಮಾಡುತ್ತಿದ್ದರೆಂದು ಹೇಳಿದೆ. ಅವುಗಳಲ್ಲಿ ಹಲವು ದೇವತೆಗಳು ಶ್ರೀರಾಮಕೃಷ್ಣರಿಗೆ ಬೋಧನೆಯನ್ನು ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ಕಂಡ ಭಗವತಿಯ ಸುಂದರ ರೂಪಗಳಲ್ಲಿ ರಾಜರಾಜೇಶ್ವರಿಯ ಸೌಂದರ್ಯ ಅದ್ಭುತವಾಗಿತ್ತು. ಆ ಸೌಂದರ್ಯವೇ ನಂತರ ಕರಗಿ ಪ್ರಪಂಚದ ಎಲ್ಲ ಸುಂದರ ವಸ್ತುಗಳಲ್ಲಿ ವ್ಯಾಪಿಸುವುದನ್ನು ಅವರು ಕಂಡರು. ತಾಂತ್ರಿಕ ಸಾಧನೆಯ ನಂತರ ಶ್ರೀರಾಮಕೃಷ್ಣರು ಸಣ್ಣ ಹಸುಳೆಯಂತಾದರು. ಅವರ ದೇಹದ ಮೇಲೆ ಬಟ್ಟೆಯೇ ನಿಲ್ಲುತ್ತಿರಲಿಲ್ಲ, ಜನಿವಾರ ಇರುತ್ತಿರಲಿಲ್ಲ. ಅವುಗಳೆಲ್ಲ ಮರದಿಂದ ತರಗೆಲೆಗಳು ಉದುರಿ ಹೋಗುವಂತೆ ಉದುರಿ ಹೋಗುತ್ತಿದ್ದವು. ಈ ಸಾಧನೆಯಾದ ಮೇಲೆ ಅವರ ದೇಹ ಅನುಪಮ ಕಾಂತಿಯಿಂದ ಹೊಳೆಯತೊಡಗಿತು. ಎಲ್ಲರೂ ಇವರನ್ನು ನೋಡುವವರೇ ಆದರು. ಅವರು ಒಂದು ಚಿನ್ನದ ಯಂತ್ರವನ್ನು ತೋಳಿಗೆ ಕಟ್ಟಿಕೊಳ್ಳುತ್ತಿದ್ದರು. ಅವರ ದೇಹದ ಬಣ್ಣ ಚಿನ್ನದ ಬಣ್ಣದಂತೆ ಇತ್ತು. ಅವರ ಎದೆ, ಮುಖ ಇವುಗಳೆಲ್ಲ ಹೊಂಬಣ್ಣದಿಂದ ಕೂಡಿ ಮಿನುಗುತ್ತಿತ್ತು. ಆಗ ಶ್ರೀರಾಮಕೃಷ್ಣರು ಹೊರಗೆ ಹೋಗುವಾಗಲೆಲ್ಲ ಮೈ ಮೇಲೆ ಬಟ್ಟೆಯನ್ನು ಹಾಕಿಕೊಂಡು ತಲೆಗೆ ಮುಸುಕು ಹಾಕಿಕೊಂಡು ಹೋಗುತ್ತಿದ್ದರು. ಜನ ಇವರ ದೇಹದ ಕಾಂತಿಯಿಂದ ಆಕರ್ಷಿತರಾಗದೆ ಇರಲಿ ಎಂದು ತಾಯಿ ಈ ಬಾಹ್ಯ ಕಾಂತಿಯನ್ನು ಆಂತರಿಕ ಜ್ಯೋತಿಯನ್ನಾಗಿ ಪರಿವರ್ತಿಸು ಎಂದು ಬೇಡಿದರು. ಅನಂತರ ಬಾಹ್ಯ ಸೌಂದರ್ಯದ ಬಹುಭಾಗ ಹೋಯಿತು. ಮನಸ್ಸು ಮಾತ್ರ ಯಾವಾಗಲೂ ಸಚ್ಚಿದಾನಂದಮಯಿಯ ಕಡೆಗೆ ತಿರುಗಿತು. ಶ್ರೀರಾಮಕೃಷ್ಣರು ಈ ಸಾಧನಾ ಮಾರ್ಗದಲ್ಲಿ ನಡೆದು ಕೊನೆಗೆ ಪರಮ ಗುರಿಯನ್ನು ಮುಟ್ಟಿದರು. ತಾಂತ್ರಿಕ ಸಾಧನೆಯ ಮಾರ್ಗ ಶ್ರೀರಾಮಕೃಷ್ಣರ ಸಾಧನೆಯಿಂದ ಪರಿಶುದ್ಧವಾಯಿತು. ಅವರು ಹೇಗೆ ಬೇರೆ ಬೇರೆ ಸಾಧನೆಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೋ ಅದರಂತೆಯೇ ಈ ಸಾಧನೆಗೂ ತಮ್ಮ ತಪಸ್ಸಿನಿಂದ ಪ್ರಾಣ ಪ್ರತಿಷ್ಠೆ ಮಾಡಿದರು. ಅಧ್ಯಾಯ 14 ಮುಗಿಯಿತು.